Hello friends, organic reaction intermediates ನ related previous year questions ಅನ್ನ discuss ಮಾಡ್ತಾ ಹೋಗೋಣ. Welcome back to video class. So it's a very important chapter and easiest chapter also. Coming to the first question, which of the following reactions generating a carbene intermediate is correct? ಈ ಕೊಟ್ಟಿರುವಂತಹ ಎರಡು ರಿಯಾಕ್ಷನ್ ಅಲ್ಲಿ ಕಾರ್ಬಿನ್ ಇಂಟರ್ಮೀಡಿಯೇಟ್ ನ ಜನರೇಟ್ ಮಾಡ್ತಿರುವಂತಹ ಎಷ್ಟು ರಿಯಾಕ್ಷನ್ಸ್ಗಳು ಸರಿ ಇದೆ ಅಂತ ಹೇಳಿ. ಅಂದ್ರೆ ಎರಡು ರಿಯಾಕ್ಷನ್ ಅಲ್ಲಿ ಎರಡಕ್ಕೆರಡು ಕಾರ್ಬಿನ್ ಇಂಟರ್ಮೀಡಿಯೇಟ್ ನ ಕರೆಕ್ಟ್ ಆಗಿ ಜನರೇಟ್ ಮಾಡ್ತಾ ಇದೆಯಾ ಅಥವಾ ಎರಡರಲ್ಲಿ ಒಂದ ಅಥವಾ ಎರಡೂ ಅಲ್ವಾ ಅನ್ನೋದನ್ನ ನೀವು ಡಿಸೈಡ್ ಮಾಡಿ ಹೇಳ್ಬೇಕು. ಸೊ ಇಲ್ಲಿ ಆಪ್ಷನ್ ಎ ಅಲ್ಲಿ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ದಟ್ ಈಸ್ ಕ್ಲೋರೋಫಾರ್ಮ್ ಇನ್ ಪ್ರೆಸೆನ್ಸ್ ಆಫ್ ಎ ಸ್ಟ್ರಾಂಗ್ ಬೇಸ್ ದಟ್ ಇಸ್ KOH ನ ಹಾಕ್ಬಿಟ್ಟು ಹೀಟ್ ಮಾಡಿದಾಗ ಕಾರ್ಬಿನ್ ಇಂಟರ್ಮೀಡಿಯೇಟ್ ದಟ್ ಇಸ್ ಡೈಕ್ಲೋರೋಕಾರ್ಬಿನ್ ಫಾರ್ಮೇಶನ್ ಆಗ್ತಾ ಇದೆ, ಪ್ಲಸ್ KCl ಅಂಡ್ ವಾಟರ್ ಬಿ ಎಲಿಮಿನೇಟೆಡ್. ಆಪ್ಷನ್ ಬಿ ಅಲ್ಲಿ ಏನಾಗಿದೆ, ಸೋಡಿಯಂ ಕಾರ್ಬಾಕ್ಸಿ ಟ್ರೈಕ್ಲೋರೋಕಾರ್ಬಿನ್. ಹಿಯರ್ sodium trichloroacetate undergoing heat to generate carbene, the same that is dichlorocarbene, with the decarboxylation process means carbon dioxide eliminate ಆಗ್ತಾ ಇರುವಂತದ್ದು with the formation of sodium chloride. Option C both A and B. Option D none of these. ಈ ರಿಯಾಕ್ಷನ್ಸ್ ನ ನೋಡಿದ್ರೇನೆ ಗೊತ್ತಾಗುತ್ತೆ ಎರಡರಲ್ಲೂ ಕೂಡ ಪ್ರಾಪರ್ ಆಗಿ ಡೈಕ್ಲೋರೋಕಾರ್ಬಿನ್ ಇಂಟರ್ಮೀಡಿಯೇಟ್ ಫಾರ್ಮೇಶನ್ ಆಗ್ತಿರುವಂಥದ್ದು. ಎರಡರಲ್ಲೂ ಕೂಡ ಏನು ಕಾರ್ಬಿನ್ ಇಂಟರ್ಮೀಡಿಯೇಟ್ ಫಾರ್ಮೇಶನ್ ಆಗ್ತಿದೆ, ಬಟ್ ಇನ್ ಟೂ ಡಿಫರೆಂಟ್ ವೇಸ್. ಸೊ ಯಾವ ಎರಡು ವೇಸ್ ಅಲ್ಲಿ ಆಗ್ತಾ ಇದೆ ಕಾರ್ಬಿನ್ ಇಂಟರ್ಮೀಡಿಯೇಟ್ ಫಾರ್ಮೇಶನ್ ಅನ್ನೋದನ್ನ ನೋಡೋಣ ಈಗ. ಸಿ on heating in presence of a strong base that is KOH, the CHCl3 ಏನಾಗುತ್ತೆ ಅಂತಂದ್ರೆ ಇಟ್ ಲೂಸಸ್ HCl, H ಮತ್ತೆ ಒಂದು Cl ಲಾಸ್ ಆಗ್ಬಿಟ್ಟು CCl3 ಫಾರ್ಮೇಶನ್ ಆಗುತ್ತೆ. ಸಾರಿ, CCl2 ದಟ್ ಇಸ್ ಕಾರ್ಬಿನ್ ಇಂಟರ್ಮೀಡಿಯೇಟ್. ದೆನ್ ಒಂದು Cl ಏನು ಲಿಬ್ರೇಟ್ ಆಗ್ತಾ ಇದೆ, ದಟ್ ವಿ ಕಂಬೈನ್ ವಿತ್ ಪೊಟ್ಯಾಷಿಯಂ ಟು ಫಾರ್ಮ್ ಪೊಟ್ಯಾಷಿಯಂ ಕ್ಲೋರೈಡ್, ಅಂಡ್ OH ಮೈನಸ್ ಏನಿರುತ್ತಲ್ವಾ ಉಳಿದಿರುತ್ತಲ್ವಾ ದಾಟ್ ವಿ ಕಂಬೈನ್ ವಿತ್ ದಿಸ್ ಹೈಡ್ರೋಜನ್ ಟು ಫಾರ್ಮ್ ವಾಟರ್. ಇದನ್ನ ನಾವು ಆಲ್ಫಾ ಎಲಿಮಿನೇಷನ್ ಆಫ್ ಕ್ಲೋರೋಫಾರ್ಮ್ ಅಂತ ಹೇಳ್ತೀವಿ. ವಾಟ್ ಇಸ್ ದ ಮೀನಿಂಗ್ ಆಫ್ ಆಲ್ಫಾ ಎಲಿಮಿನೇಷನ್ ಅಂತಂದ್ರೆ ಸೇಮ್ ಕಾರ್ಬನ್ಗೆ ಅಟ್ಯಾಚ್ ಆಗಿರುವಂತಹ ಒಂದು ಹೈಡ್ರೋಜನ್ ಮತ್ತೆ ಕ್ಲೋರಿನ್ ಎಲಿಮಿನೇಟ್ ಆಗುವಂಥದ್ದು, ಅದನ್ನ ಆಲ್ಫಾ ಎಲಿಮಿನೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಸೆಕೆಂಡ್ ರಿಯಾಕ್ಷನ್ ಅಲ್ಲಿ ಥರ್ಮಲ್ ಡಿಕಾರ್ಬಾಕ್ಸಿಲೇಷನ್ ಆಫ್ ಸೋಡಿಯಂ ಟ್ರೈಕ್ಲೋರೋ ಅಸಿಟೇಟ್ ಇಸ್ ಟೇಕಿಂಗ್ ಪ್ಲೇಸ್ ಆನ್ ಹೀಟಿಂಗ್. ಅಂದ್ರೆ ಹೀಟ್ ಅನ್ನ ಕೊಟ್ಟಾಗ, ಹೀಟ್ ಸಪ್ಲೈ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಈ ಸೋಡಿಯಂ ಒನ್ ಆಫ್ ದ ಕ್ಲೋರಿನ್ ಜೊತೆಗೆ ಕಂಬೈನ್ ಆಗಿ ಸೋಡಿಯಂ ಕ್ಲೋರೈಡ್ ಫಾರ್ಮೇಶನ್ ಆಗತ್ತೆ, ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗುತ್ತೆ. ಉಳಿದಿದ್ದೇನು Cl2 ದಟ್ ಈಸ್ ಕಾರ್ಬಿನ್ ಇಂಟರ್ಮೀಡಿಯೇಟ್. ಹಾಗಾಗಿ ಎರಡರಲ್ಲೂ ಕೂಡ ಕಾರ್ಬಿನ್ ಜನರೇಷನ್ ಆಗ್ತಾ ಇದೆ. ಹಾಗಾಗಿ ಬೋತ್ A and B is the correct answer. In the benzene intermediate, the hybridization of the carbon atoms involved in triple bond are. ಸೊ ಈ ಟ್ರಿಪಲ್ ಬಾಂಡ್ ಎಲ್ಲ ಈ ಇನ್ವಾಲ್ವ್ ಆಗಿರುವಂತಹ ಎರಡು ಕಾರ್ಬನ್ಗಳು ನೀವಿಲ್ಲಿ ನೋಡ್ತಾ ಇರಬಹುದು. ಈ ಎರಡು ಕಾರ್ಬನ್ಗಳ ಹೈಬ್ರಿಡೈಸೇಷನ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಯೂಶಲಿ ನಾವು ಸ್ಟಡಿ ಮಾಡಿದ ಹಾಗೆ ಈ ತರ ಈಥೈನ್ ಫಾರ್ಮ್ ಅಲ್ಲಿ ಇತ್ತು ಅಂತಂದ್ರೆ ಒಂದು ಸ್ಟ್ರಕ್ಚರ್, ಅದರ SP ಹೈಬ್ರಿಡೈಸ್ಡ್ ಅಂತ ಕರಿತೀವಿ, ರೈಟ್? ಆದ್ರೆ here in the case of benzene intermediate, the hybridization of this carbon and this carbon is sp2 ಆಗಿರುತ್ತೆ, sp ಅಲ್ಲ, sp3 ಅಲ್ಲ. both sp and sp2 ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. Here both the carbon atoms undergoing sp2 hybridization. ಯಾಕೆ sp2 sp ಯಾಕೆ ಆಗಲ್ಲ ಅಂತ ನೀವು ಕೇಳ್ಬೋದು.
ಇಲ್ಲಿ ಪ್ಲೇನಾರ್ ಜಾಮಿಟ್ರಿ ಇತ್ತು ಅಂತಂದ್ರೆ ಎಸ್ ಪಿ ಹೈಬ್ರಿಡೈಸೇಷನ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಆದ್ರೆ ಇಟ್ ಹ್ಯಾಸ್ ಎ ರಿಂಗ್ ಸ್ಟ್ರಕ್ಚರ್, ರಿಂಗ್ ಜಾಮಿಟ್ರಿ ಇರೋದ್ರಿಂದ ಅದು ಎಸ್ ಪಿ ಹೈಬ್ರಿಡೈಸೇಷನ್ ಮಾಡಲಿಕ್ಕೆ ಬಿಡೋದಿಲ್ಲ. ದಟ್ ವಿ ಬಿ ಆಲ್ವೇಸ್ ವಾಟ್ sp2 hybridized carbon atoms. So the rigid geometry of benzene ring prevents the 180-degree linearity required for standard sp hybridization. sp hybridize ಆಗಬೇಕು ಅಂತಂದ್ರೆ 180 ಡಿಗ್ರಿ ಆಂಗಲ್ ಇರಬೇಕು. ಆದ್ರೆ ಬೆನ್ಸಿನ್ ರಿಂಗ್ 180 ಡಿಗ್ರಿ ಆಗಲಿಕ್ಕೆ ಬಿಡೋದೇ ಇಲ್ಲ. ಇಟ್ ಹ್ಯಾಸ್ ಅ ರಿಜಿಡ್ ರಿಂಗ್ ಲೈಕ್ ಜಾಮೆಟ್ರಿ. ಓಕೆ, ನೆಕ್ಸ್ಟ್ ದ ಟ್ರಿಪಲ್ ಬಾಂಡ್ ಏನ್ ಫಾರ್ಮ್ ಆಗಿದೆ ಅಲ್ವಾ, ದಟ್ ಈಸ್ ಫಾರ್ಮ್ಡ್ ಬೈ weak lateral overlapping of two adjacent sp2 orbitals in the plane of the ring. ಸೊ ಒಂದು ರಿಂಗಿನ ಪ್ಲೇನ್ ಅಲ್ಲಿ ಏನಾಗಿದೆ ಅಂತಂದ್ರೆ ಟ್ರಿಪಲ್ ಬಾಂಡು ಲ್ಯಾಟ್ರಲ್ ಓವರ್ಲ್ಯಾಪಿಂಗ್ ಇಂದ ಆಗಿರುವಂತದ್ದು. ಸೊ ಅಡ್ಜಸೆಂಟ್ sp2 ಆರ್ಬಿಟಲ್ಸ್ ಲ್ಯಾಟ್ರಲಿ ಓವರ್ಲ್ಯಾಪ್ ಆಗ್ಬಿಟ್ಟು ಟ್ರಿಪಲ್ ಬಾಂಡ್ ಫಾರ್ಮೇಶನ್ ಆಗಿರುವಂತದ್ದು. ಯು ರಿಮೆಂಬರ್ ದಿಸ್ ಪಾಯಿಂಟ್. ಓಕೆ, ಸೊ ಐ ಹೋಪ್ ಯು ಹ್ಯಾವ್ ಗಾಟ್ ಮೈ ಪಾಯಿಂಟ್. ಬೆನ್ಸೈನ್ has sp2 hybridization. Which of the following carbocations is likely to undergo rearrangement through a hydride shift? ಸೊ ನಮಗೆಲ್ಲ ಗೊತ್ತಿದೆ ಕಾರ್ಬೋಕ್ಯಾಟಯಾನ್ ಸ್ಟೆಬಿಲಿಟಿ ಆರ್ಡರ್ ಬಂದ್ಬಿಟ್ಟು ಟರ್ಷಿಯರಿ ಈಸ್ ಮೋರ್ ಸ್ಟೇಬಲ್ ದ್ಯಾನ್ ಸೆಕೆಂಡರಿ, ಸೆಕೆಂಡರಿ ಈಸ್ ಮೋರ್ ಸ್ಟೇಬಲ್ ದ್ಯಾನ್ ಪ್ರೈಮರಿ. ಯಾವಾಗಲೂ ಕಾರ್ಬೋಕ್ಯಾಟಯಾನ್ಗಳು ಮೋರ್ ಸ್ಟೇಬಲ್ ಫಾರ್ಮಿಗೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತವೆ. ಸೊ ಆ ರೀತಿ ಪ್ರಯತ್ನ ಪಡೋದ್ರಲ್ಲಿ ಒಂದು ಹೈಡ್ರೈಡ್ ಶಿಫ್ಟ್ ಕೂಡ ಇನ್ವಾಲ್ವ್ ಆಗಿರುವಂಥದ್ದು. ಹೈಡ್ರೈಡ್ ಶಿಫ್ಟ್ ಆಗೋದ್ರ ಮೂಲಕ ಸೆಕೆಂಡರಿ ಇದ್ದಿದ್ದು ಟರ್ಷರಿ ಆಗಿ ಅಥವಾ ಪ್ರೈಮರಿ ಇದ್ದಿದ್ದು ಸೆಕೆಂಡರಿ ಆಗಿ ಕನ್ವರ್ಟ್ ಆಗತ್ತೆ. ಓಕೆ, ಸೊ ಈ ಎಕ್ಸ್ ಸ್ಟ್ರಕ್ಚರ್ ಮತ್ತೆ ವೈ ಮತ್ತೆ ಝೆಡ್ ಅಲ್ಲಿ ಯಾವೆಲ್ಲ ಹೈಡ್ರೈಡ್ ಶಿಫ್ಟಿಗೆ ಒಳಪಟ್ಟು ಮೋರ್ ಸ್ಟೇಬಲ್ ಆಗ್ತವೆ ಅನ್ನೋದನ್ನ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಹಿಯರ್ ಇನ್ ದಿಸ್ ಸ್ಟ್ರಕ್ಚರ್ ಎಕ್ಸ್, ಇದರ ಏನು ಈ CH2 ಪ್ಲಸ್ ಕಾರ್ಬೋಕ್ಯಾಟಯಾನ್ ಏನಿದೆ, ವೆದರ್ ಇಟ್ ಈಸ್ ಪ್ರೈಮರಿ, ಸೆಕೆಂಡರಿ ಆರ್ ಟರ್ಷರಿ ಅಂತ ನೋಡಬೇಕು. ಸೊ ಆಸ್ ಇಟ್ ಇಸ್ ಪ್ರೈಮರಿ ಕಾರ್ಬೋಕ್ಯಾಟಯಾನ್ ಅಟ್ಯಾಚ್ ಟು ಒನ್ ಸಿಂಗಲ್ ಕಾರ್ಬನ್, ರೈಟ್? ಸೊ ಇಲ್ಲಿರುವಂತಹ ಕಾರ್ಬನ್ ಏನಿದೆ ದಟ್ ಇಸ್ ಟರ್ಷರಿ. ಸೊ ದ ಅಟ್ಯಾಚ್ಡ್ ಹೈಡ್ರೋಜನ್ ಇಸ್ ಆಲ್ಸೋ ಟರ್ಷರಿ. ಈ ಹೈಡ್ರೋಜನ್ನು ಇಲ್ಲಿಗೆ ಶಿಫ್ಟ್ ಆಗ್ಬಿಟ್ಟು ಏನಾಗತ್ತೆ, ಸೊ ಪ್ರೈಮರಿ ಕಾರ್ಬೋಕ್ಯಾಟಯಾನ್ ಗೆಟ್ಸ್ ಕನ್ವರ್ಟೆಡ್ ಟು more stable carbocation when compared to the earlier one. Okay, ಇಲ್ಲಿ ಈ ಕಾರ್ಬೋಕ್ಯಾಟಯಾನ್ ಎಲ್ಲಿದೆ, attached to 3 carbon, 2 from ring and 1 from methyl group, right? ಸೊ ಇದು ಆಲ್ರೆಡಿ ಟರ್ಷರಿ ಕಾರ್ಬೋಕ್ಯಾಟಯಾನ್ ಆಗಿದೆ. ಫರ್ದರ್ ಅದು ಸ್ಟೆಬಿಲೈಸ್ ಆಗೋ ಅವಶ್ಯಕತೆ ಇದೆಯಾ? ನೋ. ಸೊ ಇಟ್ ವಿಲ್ ನಾಟ್ allow any hydride shift because it is already in a stable condition. Okay, so Y will not undergo any rearrangement. So Y ಇರುವಂತಹ ಆಪ್ಷನ್ ಗಳನ್ನ ನಾವು ಡಿಲೀಟ್ ಮಾಡಬಹುದು. ನೆಕ್ಸ್ಟ್ Z ಸ್ಟ್ರಕ್ಚರ್ ಏನಿದೆಯಾ ಬಾ, Z ಸ್ಟ್ರಕ್ಚರ್ ಅಲ್ಲಿ ಇಲ್ಲಿ ಏನಿದೆ, ಇಟ್ ಇಸ್ ಅ ಸೆಕೆಂಡರಿ ಕಾರ್ಬೋಕ್ಯಾಟಯಾನ್. ಸೊ ಸೆಕೆಂಡರಿ ಕಾರ್ಬೋಕ್ಯಾಟಯಾನ್ ಇಂದ ಹೈಡ್ರೈಡ್ ಶಿಫ್ಟ್ ಆಗುವ ಸಾಧ್ಯತೆ 50-50 ಇದೆ. ಇಟ್ ಮೇ ಹ್ಯಾಪನ್ ಆರ್ ಇಟ್ ಮೇ ನಾಟ್ ಹ್ಯಾಪನ್. ಸೊ ಇದು ಒಂದು ಕ್ರಿಟಿಕಲ್ ಸ್ಟ್ರಕ್ಚರ್ ಅನ್ನ ಕೊಟ್ಟಿರುವಂಥದ್ದು. ಇದು ಸಮ್ ಎರರ್ ಈಸ್ ದೇರ್ ಇನ್ ದಿಸ್ ಕ್ವಶನ್. ಸೊ ಝೆಡ್ So sometimes hydride shift takes place to convert it into tertiary carbocation. ಹಾಗಾಗಿ Z ಕೂಡ ಏನು ಪಾಸಿಬಿಲಿಟಿ ಆಫ್ ಅಂಡರ್ಗೋಯಿಂಗ್ ಹೈಡ್ರೈಡ್ ಶಿಫ್ಟ್ ಇಸ್ ದೇರ್. ಸೊ ಆಪ್ಷನ್ಸ್ ಅಲ್ಲಿ ಎಕ್ಸ್ ಅಂಡ್ ಝೆಡ್ ಅಂತ ಇರಬೇಕಿತ್ತು, ಬಟ್ ಯಾವುದೇ ಆಪ್ಷನ್ ಅಲ್ಲಿ ಅದನ್ನ ಕೊಟ್ಟಿಲ್ಲ. ಬಟ್ ದ ಆನ್ಸರ್ ಈಸ್ ಎಕ್ಸ್ ಅಂಡ್ ಝೆಡ್. ಆಸ್ ಯು ಕ್ಯಾನ್ ಸಿ ಹಿಯರ್, a hydride shift
occurs when a hydride on a carbon adjacent to a carbocation migrates to a carbocation center, moving the positive charge to the carbon that lost the hydride. So one of the example ನೋಡಿ ಇಲ್ಲಿ, this is undergoing hydride shift. ಹಿಂಗೆ ಅಡ್ಜಸೆಂಟ್ ಕಾರ್ಬನ್ ಅಲ್ಲಿ ಇರುವಂತಹ ಹೈಡ್ರೋಜನ್ ಏನಾಗ್ತಾ ಇದೆ, ಮೈಗ್ರೇಟ್ ಆಗ್ತಾ ಇರುವಂತದ್ದು. ಮೈಗ್ರೇಟ್ ಆಗಿ ಇಲ್ಲೊಂದು ಟ್ರಾನ್ಸಿಷನ್ ಸ್ಟೇಟ್ ಫಾರ್ಮೇಶನ್ ಆಗಿದ್ದು, ಫೈನಲಿ ಇಟ್ ಇಸ್ ಬಿಕಮಿಂಗ್ ಟರ್ಷರಿ ಕಾರ್ಬೋಕ್ಯಾಟಯಾನ್ ವಿಚ್ ಇಸ್ ಮೋರ್ ಸ್ಟೇಬಲ್ ದ್ಯಾನ್ ಪ್ರೈಮರಿ ಕಾರ್ಬೋಕ್ಯಾಟಯಾನ್. ಓಕೆ, ಸೊ ಯು ಕ್ಯಾನ್ ರಿಮೆಂಬರ್ ದಿಸ್ ಪಾಯಿಂಟ್. ಆಕ್ಚುಲಿ ಕೆಳಗಡೆ ಒಂದು ಪಾಯಿಂಟ್ ಮೆನ್ಷನ್ ಆಗಿದೆ, ಅದನ್ನ ನೀವು ನೆನ್ಪಿಟ್ಕೊಳ್ಳಿ. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಪ್ರೈಮರಿ ಅಂಡ್ ಸೆಕೆಂಡರಿ ಕಾರ್ಬೋಕ್ಯಾಟಯಾನ್ಸ್ ವಿಲ್ rearrange to more stable tertiary configuration if an adjacent tertiary hydrogen is available to migrate. ಟರ್ಷರಿ ಪೊಸಿಷನ್ ಅಲ್ಲಿ ಹೈಡ್ರೋಜನ್ ಅವೈಲಬಲ್ ಇತ್ತು ಮೈಗ್ರೇಷನ್ಗೆ ಅಂತಂದ್ರೆ ತಕ್ಷಣ ಏನಾಗುತ್ತೆ, ಪ್ರೈಮರಿ ಅಂಡ್ ಸೆಕೆಂಡರಿ ಕಾರ್ಬೋಕ್ಯಾಟಯಾನ್ಸ್ ರಿಅರೇಂಜ್ ಆಗ್ಬಿಟ್ಟು ಟರ್ಷರಿ ಕಾರ್ಬೋಕ್ಯಾಟಯಾನ್ ಆಗಿ ಟ್ರಾನ್ಸ್ಫರ್ ಆಗುತ್ತೆ. In the following reaction, the number of isomeric deuteroanilines formed is. ಇಲ್ಲಿ ಕೊಟ್ಟಿರುವಂತಹ ರಿಯಾಕ್ಷನ್ ಅಲ್ಲಿ ಎಷ್ಟು ನಂಬರ್ ಆಫ್ ಐಸೋಮರ್ಸ್ ಅಂತಂದ್ರೆ, ಈಗ ನಾನು ಹೇಳ್ತೀನಿ, ಇಲ್ಲಿ ನಿಮಗೆ ಒಂದು ಸ್ಟ್ರಕ್ಚರ್ ಕೊಟ್ಟಿರುವಂಥದ್ದು ಏನಾಗ್ತಿದೆ, ಇನ್ ಪ್ರೆಸೆನ್ಸ್ ಆಫ್ ಎ ಸ್ಟ್ರಾಂಗ್ ಬೇಸ್ ವಿತ್ ಲಿಕ್ವಿಡ್ ಅಮೋನಿಯಾ ಎಷ್ಟು ಐಸೋಮರ್ಸ್ ನಮಗೆ ಸಿಗ್ತಾ ಹೋಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ K+NH2-. ಇದೊಂದು ಸ್ಟ್ರಾಂಗ್ ಬೇಸ್ ಆಗಿರೋದ್ರಿಂದ ಇಟ್ ಅಬ್ಸ್ಟ್ರಾಕ್ಟ್ಸ್ ಅ ಪ್ರೋಟಾನ್ ಅಬ್ಸ್ಟ್ರಾಕ್ಟ್ ಆದಾಗ ಇಟ್ ಲೀಡ್ಸ್ ಟು ದ ಫಾರ್ಮೇಷನ್ ಆಫ್ ಬೆನ್ಸೈನ್ ಇಂಟರ್ಮೀಡಿಯೇಟ್. ಲೈಕ್ ದಿಸ್ ಅಬ್ಸ್ಟ್ರಾಕ್ಷನ್ ಟೇಕ್ಸ್ ಪ್ಲೇಸ್ ಟು ಫಾರ್ಮ್ ಅ ಬೆನ್ಸೈನ್ ಇಂಟರ್ಮೀಡಿಯೇಟ್. ಇದೆ ಈ ರೀತಿ ಫಾರ್ಮೇಷನ್ ಆಗುವಂಥದ್ದು. ಓಕೆ, ಇಲ್ಲಿ ಫರ್ದರ್ NH2- ಏನಾಗುತ್ತೆ, attacks this position to form ortho isomer. ಅದೇ ರೀತಿ there may be possibility of abstraction of proton from here from NH2- to form a benzene intermediate. Again NH2- comes and attach this position to form para isomer. ಅದೇ ರೀತಿ NH2- abstracts the proton here. So benzene intermediate is formed. So there may be attack of NH2 here at this position, meta position. So 3 isomer ಆಗುವಂತಹ ಚಾನ್ಸ್ ಇರುತ್ತೆ. One is ortho, meta, para. So here the correct answer is option C, 3. As you can see here, ಆರ್ಥೋ ಡ್ಯೂಟೆರೋ ಅನಿಲಿನ್ ಆಗಿರಬಹುದು, ಮೆಟಾ ಡ್ಯೂಟೆರೋ ಅನಿಲಿನ್ ಫಾರ್ಮೇಶನ್ ಆಗ್ಬೋದು, ಪ್ಯಾರಾ ಡ್ಯೂಟೆರೋ ಅನಿಲಿನ್ ಫಾರ್ಮೇಶನ್ ಆಗ್ಬೋದು. ಸೊ 3 ಐಸೋಮೆರಿಕ್ ಡ್ಯೂಟೆರೋ ಅನಿಲಿನ್ಸ್ ಫಾರ್ಮೇಶನ್ ಆಗುವಂಥದ್ದು. ಸೊ ನಂಬರ್ ಆಫ್ ಐಸೋಮೆರಿಕ್ ಡ್ಯೂಟೆರೋ ಅನಿಲಿನ್ಸ್ ಇಸ್ 3. So remember this point, the strong base that is NH2- forces elimination, creating highly reactive benzene intermediate. Incoming amine nucleophile that is NH2- attack either end of the newly formed triple bond, yielding a mixture of ortho, meta and para isomer. So benzene ಏನ್ ಫಾರ್ಮೇಶನ್ ಆಗಿರತ್ತಲ್ವಾ, ಅದರ ಎರಡೂ ಎಂಡ್ ಅಲ್ಲೂ ಕೂಡ ಬಂದು ನ್ಯೂಕ್ಲಿಯೋಫೈಲ್ ಬಂದು ಅಟ್ಯಾಕ್ ಆಗಿ ಆರ್ಥೋ ಐಸೋಮರ್ ಕೊಡಬಹುದು, ಮೆಟಾ ಐಸೋಮರ್ ಕೊಡಬಹುದು ಅಥವಾ ಪ್ಯಾರಾ ಐಸೋಮರ್ ಕೊಡಬಹುದು. ಸೊ ಟೋಟಲ್ 3 ಐಸೋಮರ್ಸ್ ಕೊಡುವಂತಹ ಪಾಸಿಬಿಲಿಟಿ ಇರುತ್ತೆ. What happens when chloroform is oxidized on exposure to A? ಸೊ ಕ್ಲೋರೋಫಾರ್ಮ್ ಅನ್ನ ಏರ್ಗೆ ಅಂದ್ರೆ ಅಟ್ಮಾಸ್ಫಿರಿಕ್ ಆಕ್ಸಿಜನ್ಗೆ ಎಕ್ಸ್ಪೋಸ್ ಮಾಡಿದಾಗ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಡೈಕ್ಲೋರೋ ಕಾರ್ಬಿನ್ ಈಸ್ ಪ್ರೊಡ್ಯೂಸ್ಡ್, carbon dioxide is produced, phosgene is produced, carbon monoxide is produced. Here the correct answer is
Phosgene is produced. What is this phosgene? What is the chemical formula? Whether the gas is good or toxic in nature. Let me show you. ನೋಡಿ ಇಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ದಟ್ ಇಸ್ CCl4 ಇದೆ, ಇದೇನಾಗಬೇಕಿತ್ತು CHCl3 ಆಗಬೇಕಿತ್ತು. ಓಕೆನಾ? ಸೊ CHCl3 ಇನ್ ಪ್ರೆಸೆನ್ಸ್ ಆಫ್ ಅಟ್ಮಾಸ್ಫಿರಿಕ್ ಆಕ್ಸಿಜನ್ ಅಂಡ್ ಲೈಟ್ ಏನಾಗುತ್ತೆ ಅಂತಂದ್ರೆ ಇಟ್ ಗೆಟ್ಸ್ ಆಕ್ಸಿಡೈಸ್ಡ್ ಟು ಫಾರ್ಮ್ phosgene. Phosgene ಅಂತಂದ್ರೆ ಕಾರ್ಬೋನಿಲ್ ಕ್ಲೋರೈಡ್ ವಿತ್ ದ ಎಲಿಮಿನೇಷನ್ ಆಫ್ HCl. ಸೊ ರಿಮೂವಲ್ ಆಫ್ ದಿಸ್ ಹೈಡ್ರೋಜನ್ ಅಂಡರ್ಗೋಯಿಂಗ್ ಆಕ್ಸಿಡೇಷನ್. ಇಲ್ಲಿ H ಮತ್ತೆ Cl ಕಂಬೈನ್ ಆಗಿ HCl ಆಗಿ ಹೊರಗಡೆ ಬರ್ತಾ ಇದೆ. COCl2 ಫಾರ್ಮೇಶನ್ ಆಗ್ತಿರೋದು. ಸೊ ಕ್ಲೋರೋಫಾರ್ಮ್ ಯಾವಾಗಲೂ ಸ್ಲೋ ಆಗಿ ಆಕ್ಸಿಡೇಷನ್ ಆಗುವಂಥದ್ದು ಟು ಫಾರ್ಮ್ ಕಾರ್ಬೋನಿಲ್ ಕ್ಲೋರೈಡ್ ವಿಚ್ ಈಸ್ ಹೈಲಿ ಟಾಕ್ಸಿಕ್ ಗ್ಯಾಸ್. You need to match the given radicals with the particular examples. Here carbene, nitrene free radical and diradical is given. So carbene ಅಂದ ತಕ್ಷಣ ಸುಮಾರಷ್ಟು ಸಲ ನಾವು ಡಿಸ್ಕಸ್ ಮಾಡಿದ್ದೀವಿ. ಕಾರ್ಬಿನ್ ಈಸ್ ಲೈಕ್ ಡೈಕ್ಲೋರೋಕಾರ್ಬಿನ್. ಓಕೆ, ಕಾರ್ಬನ್ ಏನಿದೆ ಇಟ್ ಈಸ್ ಆಲ್ವೇಸ್ ನ್ಯೂಟ್ರಲ್ ಇನ್ ನೇಚರ್. ಪಾಸಿಟಿವ್ ಚಾರ್ಜ್ ಆಗಲಿ ನೆಗೆಟಿವ್ ಚಾರ್ಜ್ ಆಗಲಿ ಇರೋದಿಲ್ಲ ವಿತ್ 2 non-bonding electrons. ಓಕೆ, ನೆಕ್ಸ್ಟ್ ನೈಟ್ರೀನ್. ನೈಟ್ರೀನ್ ಅಂತಂದ್ರೆ ಡೆಫಿನೆಟ್ಲಿ ಅದು ಏನಿರಬೇಕು, ನೈಟ್ರೋಜನ್ ಇರಲೇಬೇಕು. ಕಾರ್ಬನ್ನ ಪ್ಲೇಸ್ ಅಲ್ಲಿ ಏನಿರುತ್ತೆ, ನೈಟ್ರೋಜನ್ ಸಬ್ಸ್ಟಿಟ್ಯೂಟ್ ಆಗಿರುತ್ತೆ. ದೆರ್ ವಿಲ್ ಬಿ ನೋ ಕಾರ್ಬನ್. ದೆನ್ ಫ್ರೀ ರ್ಯಾಡಿಕಲ್. ಫ್ರೀ ರ್ಯಾಡಿಕಲ್ಗೆ ಬೆಸ್ಟ್ ಎಕ್ಸಾಂಪಲ್ ಟ್ರೈಫಿನೈಲ್ ಮಿಥೈಲ್ ರ್ಯಾಡಿಕಲ್. ಒಂದು ಸಿಂಗಲ್ ಎಲೆಕ್ಟ್ರಾನ್ ಅನ್ನ ಹೊಂದಿದ್ರೆ ಅದುವೇ ಏನಾಗಿರುತ್ತೆ, ಫ್ರೀ ರ್ಯಾಡಿಕಲ್ ಆಗಿರುತ್ತೆ. ಡೈ ರ್ಯಾಡಿಕಲ್ ಅಂತಂದ್ರೆ ಎರಡು ರ್ಯಾಡಿಕಲ್ಸ್ ನಮ್ಗೆ ಕಾಣಿಸಿದ್ರೆ ದಟ್ ವಿಲ್ ಬಿ, ಎರಡು ರ್ಯಾಡಿಕಲ್ ಸೆಂಟರ್ಸ್ ಇತ್ತು ಅಂತಂದ್ರೆ ದಟ್ ವಿಲ್ ಬಿ ಡೈ ರ್ಯಾಡಿಕಲ್. ಓಕೆ, ಸೊ ಕರೆಕ್ಟ್ ಆನ್ಸರ್ ಈಸ್ ಎ ಬಂದ್ಬಿಟ್ಟು Q, B is R, C is P, D is S. Option B is the correct answer. So as you can see here, the same thing whatever I have told you that is given here in detail. ಓಕೆ, ವೆರಿ ಸಿಂಪಲ್ ಅಂಡ್ ಈಸಿ ಕ್ವಶನ್ ಇತ್ತಲ್ವಾ. ಈ ರೀತಿ ಮ್ಯಾಚ್ ದ ಫಾಲೋಯಿಂಗ್ ಏನಿರುತ್ತೆ ಅದನ್ನ ಯಾವುದೇ ಕಾರಣಕ್ಕೂ ತಪ್ಪು ಮಾಡಲಿಕ್ಕೆ ಹೋಗಬಾರ್ದು. 4ರಲ್ಲಿ 1 ಅಥವಾ 2 ಗೊತ್ತೇ ಇರುತ್ತೆ. ಸೊ ಯು ನೀಡ್ ಟು ಮಾರ್ಕ್ ಪ್ರಾಪರ್ಲಿ. The reaction of singlet carbene and triplet carbene with cis-2-butene gives respectively. ಸಿಂಗ್ಲೆಟ್ ಕಾರ್ಬಿನ್ ಮತ್ತೆ ಟ್ರಿಪ್ಲೆಟ್ ಕಾರ್ಬಿನ್ ಎರಡನ್ನೂ cis-2-butene ನ ಜೊತೆಗೆ ರಿಯಾಕ್ಟ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ cis-2-butene ಜೊತೆ ಸಿಂಗ್ಲೆಟ್ ಕಾರ್ಬಿನ್ ರಿಯಾಕ್ಟ್ ಆದ್ರೆ ಇಟ್ ವಿಲ್ ಗಿವ್ ಯು ಸಿಸ್ ಪ್ರಾಡಕ್ಟ್. ಅದೇ ನಿಮಗೆ ಟ್ರಿಪ್ಲೆಟ್ ಕಾರ್ಬಿನ್ cis-2-butene ಜೊತೆ ರಿಯಾಕ್ಟ್ ಆದ್ರೆ ರೆಸಿಮಿಕ್ ಮಿಕ್ಸ್ಚರ್ ಸಿಗುವಂಥದ್ದು. ರೆಸಿಮಿಕ್ ಮಿಕ್ಸ್ಚರ್ ಇಸ್ ನಥಿಂಗ್ ಬಟ್ ಬೋತ್ ಸಿಸ್ ಆಸ್ ವೆಲ್ as ಟ್ರಾನ್ಸ್ ಪ್ರಾಡಕ್ಟ್ ದ ಮಿಕ್ಸ್ಚರ್ ಅನ್ನ ನಾವು ರೆಸಿಮಿಕ್ ಮಿಕ್ಸ್ಚರ್ ಅಂತ ಕರಿತೀವಿ. ಸೊ ಯಾಕೆ ಈ ರೀತಿ ಆಗತ್ತೆ ನೋಡೋಣ ಬನ್ನಿ. ಸಿ ಬೋತ್ ದ ಕೇಸಸ್ cis-2-butene. ಸೊ cis-2-buteneಗೆ ಸಿಂಗ್ಲೆಟ್ ಕಾರ್ಬಿನ್ ಏನಾಗುತ್ತೆ ಅಂತಂದ್ರೆ ಒಂದೇ ಕಡೆಯಿಂದ ಅಡಿಷನ್ ಆಗುವಂಥದ್ದು ಮತ್ತೆ ಸಿಂಗಲ್ ಸ್ಟೆಪ್ ರಿಯಾಕ್ಷನ್ ಆಗಿರುತ್ತೆ. ಸೊ ಇಟ್ ಲೀಡ್ಸ್ ಟು ದ ಫಾರ್ಮೇಶನ್ ಆಫ್ ಸಿಸ್ ಪ್ರಾಡಕ್ಟ್. ಸೊ ಅಡಿಷನ್ ಅಕರ್ಸ್ ಫ್ರಮ್ ದ ಸೇಮ್ ಸೈಡ್. ಸೊ ಸ್ಟೀರಿಯೋ ಕೆಮಿಸ್ಟ್ರಿ ಏನಾಗುತ್ತೆ, ರಿಟೈನ್ ಆಗುತ್ತೆ. ರಿಟೈನ್ ಆದಾಗ ಏನಾಗುತ್ತೆ, ನಮಗೆ cis-2-butene ಇದ್ದು ಸಿಸ್ ಪ್ರಾಡಕ್ಟ್ ನೇ ಎಕ್ಸ್ಕ್ಲೂಸಿವ್ ಆಗಿ ಕೊಡುತ್ತೆ. ಆದ್ರೆ ಇಲ್ಲಿ ಇನ್ ದ ಕೇಸ್ ಆಫ್ ಟ್ರಿಪ್ಲೆಟ್ ಕಾರ್ಬಿನ್ ಏನಾಗುತ್ತೆ ಅಂತಂದ್ರೆ ದೇರ್ ಇಸ್ ಎ ಪ್ರಾಬಬಿಲಿಟಿ ಆಫ್ ರೊಟೇಷನ್ ಆಫ್ ದಿಸ್ ಕಾರ್ಬನ್ ಡಬಲ್ ಬಾಂಡ್ ಡ್ಯೂ ಟು ರಾಡಿಕಲ್ ಫಾರ್ಮೇಶನ್. ಸೊ ರಾಡಿಕಲ್ ಕಾಂಬಿನೇಷನ್ ಇಂದಾಗಿ ಕಾರ್ಬನ್ ರೊಟೇಷನ್ ಆಗುತ್ತೆ. ಹಾಗಾಗಿ ಒಂದು ಪ್ರಾಡಕ್ಟ್ ಟ್ರಾನ್ಸ್ ಆಗಿರುತ್ತೆ, ಇನ್ನೊಂದು ಸಿಸ್ ಆಗಿರುತ್ತೆ. ಸೊ ದೇರ್ ವಿಲ್ ಬಿ ದ ರಿಸಿಮಿಕ್ ಮಿಕ್ಸ್ಚರ್ ಆಫ್ ಬೋತ್ ಸಿಸ್ ಅಂಡ್ ಟ್ರಾನ್ಸ್. ಟ್ರಿಪ್ಲೆಟ್ ಕಾರ್ಬಿನ್ ಆಡ್ಸ್ ಇನ್ ಸ್ಟೆಪ್ ವೈಸ್ ಮ್ಯಾನರ್, ಅಂದ್ರೆ 2 ಸ್ಟೆಪ್ ಮೆಕ್ಯಾನಿಸಮ್ ನ ಇನ್ವಾಲ್ವ್ಮೆಂಟ್ ಇರುತ್ತೆ ಥ್ರೂ ರಾಡಿಕಲ್ ಇಂಟರ್ಮೀಡಿಯೇಟ್. ಹಿಯರ್ ಯು ಕ್ಯಾನ್ ಸಿ ದ ರಾಡಿಕಲ್ ಇಂಟರ್ಮೀಡಿಯೇಟ್. ದೆನ್ ದೇರ್ ವಿಲ್ ಬಿ ರೊಟೇಷನ್ ಅರೌಂಡ್ ಕಾರ್ಬನ್ ಬಾಂಡ್. ಸೊ ಸಿಸ್ ಮತ್ತೆ ಟ್ರಾನ್ಸ್ ಪ್ರಾಡಕ್ಟ್ ಎರಡೂ ಕೂಡ ಫಾರ್ಮೇಶನ್ ಆಗುತ್ತೆ. ದೆನ್ ಬೋತ್ ಪ್ರಾಡಕ್ಟ್ಸ್ ಆರ್ ಫಾರ್ಮ್ಡ್ ಆಸ್ ಎನಾನ್ಶಿಯೋಮರಿಕ್ ಪೇರ್ಸ್. ಅದನ್ನ ನಾವು ರೆಸಿಮಿಕ್ ಮಿಕ್ಸ್ಚರ್ಸ್ ಅಂತ ಕರಿತೀವಿ.
ಸೊ ಯು ಕ್ಯಾನ್ ನೋಟ್ ಡೌನ್ ದಿಸ್ ಪಾಯಿಂಟ್. ಸಿಂಗ್ಲೆಟ್ ಕಾರ್ಬಿನ್ ಯಾವಾಗಲೂ ಏನಾಗುತ್ತೆ, ಕನ್ಸರ್ಟೆಡ್ ಅಡಿಷನ್ಗೆ ಒಳಗಾಗುತ್ತೆ, ಮೀನ್ಸ್ ಸಿಂಗಲ್ ಸ್ಟೆಪ್ ರಿಯಾಕ್ಷನ್ಗೆ ಒಳಗಾಗುತ್ತೆ, ಮತ್ತೆ ಇಟ್ ಈಸ್ ಹೈಲಿ ಸ್ಟೀರಿಯೋ ಸ್ಪೆಸಿಫಿಕ್, ಸೊ ಸಿಸ್ ಪ್ರಾಡಕ್ಟ್ ಈಸ್ ಒಬ್ಟೈನ್ಡ್. ಟ್ರಿಪ್ಲೆಟ್ ಕಾರ್ಬಿನ್, ಇಟ್ ಈಸ್ ಅ ಡೈ ರಾಡಿಕಲ್ ಇಂಟರ್ಮೀಡಿಯೇಟ್ ಫಾರ್ಮೇಶನ್ ಆಗೋದ್ರಿಂದ ಇಟ್ ವಿಲ್ ಬಿ ಸ್ಟೆಪ್ ವೈಸ್ ರಿಯಾಕ್ಷನ್ ಅಂಡ್ it leads to the formation of non-stereo specific mixture, that is racemic mixture. Okay, next question. The species formed when DMT protecting group is cleaved using dichloroacetic acid is. ಏನ್ ಹೇಳ್ತಿದ್ದಾರೆ ಇಲ್ಲಿ, ಡೈಕ್ಲೋರೋಅಸೆಟಿಕ್ ಆಸಿಡ್ ಅನ್ನ ಯೂಸ್ ಮಾಡಿ ನಾನು DMT ಅನ್ನ ಕ್ಲೀವ್ ಮಾಡಿದ್ರೆ ಮಿಡ್ಲಲ್ಲಿ ಫಾರ್ಮೇಶನ್ ಆಗುವಂತಹ ಇಂಟರ್ಮೀಡಿಯೇಟ್ ಯಾವ್ದಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಏನಿದು DMT ಅಂತಂದ್ರೆ ಇಟ್ ಇಸ್ ಡೈಮಿಥೈಲ್ ಟ್ರೈಲೈಲ್ ಗ್ರೂಪ್ ಅಂತ ಹೇಳಿ, ಟ್ರೈಶಿಯಲ್ ಗ್ರೂಪ್. ಸೊ ಕಾರ್ಬಿನ್, ಕಾರ್ಬಾನಿಯೋನ್, ಫ್ರೀ ರಾಡಿಕಲ್, ಕಾರ್ಬೋಕ್ಯಾಟಿಯಾನ್, ಈ 4 ಇಂಟರ್ಮೀಡಿಯೇಟ್ ಅಲ್ಲಿ ಯಾವ ಇಂಟರ್ಮೀಡಿಯೇಟ್ ಫಾರ್ಮೇಶನ್ ಆಗುವಂತದ್ದು ಆನ್ ಕ್ಲೀವೇಜ್ ಆಫ್ ಡೈಕ್ಲೋರೋಅಸೆಟಿಕ್ ಆಸಿಡ್ ಅಂತ ಕೇಳ್ತಾ ಇದ್ದಾರೆ. So here the intermediate formed is carbocation. So ಇಲ್ಲಿ acid ಅಂತ ಹೇಳ್ತಾ ಇದ್ದಾರೆ, you need to focus that word acid. So acidic cleavage leads to always formation of carbocation. Okay. So ಇಲ್ಲಿ ಏನಾಗುತ್ತೆ ಅಂತ ಇಲ್ಲಿ ತೋರಿಸ್ಬಿಡ್ತೀನಿ ನಾನು. ನೋಡಿ, this is DMT protecting group. Okay. ಇದಕ್ಕೆ ಡೈಕ್ಲೋರೋಅಸೆಟಿಕ್ ಆಸಿಡ್ ಹಾಕಿ ನಾನು ಏನ್ ಮಾಡ್ತೀನಿ, ರಿಯಾಕ್ಷನ್ ಮಾಡ್ತಾ ಇದ್ದೀನಿ. ಫಸ್ಟ್ ಸ್ಟೆಪ್ ಅಲ್ಲೇ ಏನಾಗುತ್ತೆ ಅಂತಂದ್ರೆ ಪ್ರೋಟೋನೇಷನ್ ಆಗುವಂಥದ್ದು. ಸೊ ಪ್ರೋಟೋನೇಷನ್ ಆಫ್ ದಿಸ್ OR, ಓಕೆ, ಪ್ರೋಟೋನೇಷನ್ ಟೇಕ್ಸ್ ಪ್ಲೇಸ್ ಟು ಫಾರ್ಮ್ O- ಡೈಕ್ಲೋರೋಅಸಿಟೇಟಿಕ್ ಅಯಾನ್. ಓಕೆ, ದೆನ್ ಇಲ್ಲಿ ಏನು ಇಂಟರ್ಮೀಡಿಯೇಟ್ ಫಾರ್ಮೇಶನ್ ಆಗಿರುತ್ತಲ್ವಾ, ದಟ್ ಈಸ್ ಅನ್ಸ್ಟೇಬಲ್. ಸೊ ಈ ಕಾರ್ಬನ್ ಮತ್ತೆ ಆಕ್ಸಿಜನ್ ನ ನಡುವೆ ಇರುವಂತಹ ಬಾಂಡ್ ಬ್ರೇಕ್ ಆಗುತ್ತೆ. ವೆನ್ ಕಾರ್ಬನ್ ಮತ್ತೆ ಆಕ್ಸಿಜನ್ ನ ನಡುವೆ ಬಾಂಡ್ ಬ್ರೇಕ್ ಆದಾಗ ಇಮಿಡಿಯೇಟ್ಲಿ ಏನಾಗುತ್ತೆ, ಒಂದು ಸ್ಟೇಬಲ್ ಕಾರ್ಬೋಕ್ಯಾಟಯಾನ್ ಫಾರ್ಮೇಶನ್ ಆಗುವಂತದ್ದು. ಸೊ ದಿಸ್ DMT carbocation, which is highly resonance stabilized because of 3 phenyl group attached to it. Okay, with the formation of alcohol and dichloroacetate anion. Okay, so ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ, as soon as ಡೈಕ್ಲೋರೋಅಸಿಟಿಕ್ ಆಸಿಡ್ ಬಂದು DMT ಗೆ ಅಟ್ಯಾಚ್ ಆದಾಗ ಪ್ರೋಟೋನೇಷನ್ ಆಗುತ್ತೆ. ಪ್ರೋಟೋನೇಷನ್ ಆಗಿದ್ದು ಹಾಗೆ ಉಳಿಯೋದಿಲ್ಲ, ಏನಾಗುತ್ತೆ, ಕಾರ್ಬನ್ ಮತ್ತೆ ಆಕ್ಸಿಜನ್ ನಡುವೆ ಬಾಂಡ್ ಬ್ರೇಕ್ ಆಗ್ಬಿಟ್ಟು ಏನಾಗುತ್ತೆ, ಕಾರ್ಬೋಕ್ಯಾಟಯಾನ್ ಇಂಟರ್ಮೀಡಿಯೇಟ್ ಫಾರ್ಮೇಶನ್ ಆಗ್ಬಿಟ್ಟು ರೆಸೊನೆನ್ಸ್ ಸ್ಟೆಬಿಲೈಸ್ ಆಗುವಂಥದ್ದು. ಸೊ ದ ಇಂಟರ್ಮೀಡಿಯೇಟ್ ಫಾರ್ಮಡ್ ಹಿಯರ್ ಈಸ್ ವಾಟ್, ಕಾರ್ಬೋಕ್ಯಾಟಯಾನ್. ಓಕೆ, ಅದೇ ನಿಮ್ಗೆ ಬೇಸ್ ನ ಯೂಸ್ ಮಾಡಿ ಕ್ಲೀವ್ ಮಾಡಿಸಿದ್ರೆ ಅದೇ DMT ನ, ಇಟ್ ವುಡ್ ಹ್ಯಾವ್ ಬೀನ್ ಕಾರ್ಬ್ ಆನಿಯಾನ್. ಓಕೆ, ಕಾರ್ಬೋಕ್ಯಾಟಯಾನ್ ನ ಬದಲಾಗಿ ಕಾರ್ಬ್ ಆನಿಯಾನ್ ಫಾರ್ಮೇಶನ್ ಆಗಿರ್ತಿತ್ತು. ಸೊ ಐ ರೀಡ್ ದಿಸ್ ಒನ್ಸ್. Dichloroacetic acid provides H+ to protonate the DMT. To protonate the DMT. Okay, DMT ಅಲ್ಲಿರುವಂತಹ ಆಕ್ಸಿಜನ್, DMT ಜೊತೆಗೆ ಅಡ್ಜಸೆಂಟ್ ಪೊಸಿಷನ್ ಅಲ್ಲಿ ಆಕ್ಸಿಜನ್ ಇರುತ್ತೆ, ಕನ್ವರ್ಟಿಂಗ್ ಇಟ್ ಇಂಟು ಎಕ್ಸಲೆಂಟ್ ಲೀವಿಂಗ್ ಗ್ರೂಪ್. ಸೊ ಆಕ್ಸಿಜನ್ ನಡುವೆ ಏನಿರುತ್ತೆ ಬಾಂಡ್, ಅದು ಬ್ರೇಕ್ ಆಗುವಂತೆ ಈ ಕ್ಲೋರೋಅಸೆಟಿಕ್ ಆಸಿಡ್ ಮಾಡುತ್ತೆ. This cleavage generates trichial dicarbocation, which is exceptionally stable due to resonance delocalization across 3 adjacent aromatic rings. Okay. So by this I'll end up this today's class. Let's continue in the next class ಅಂತ ಹೇಳ್ತಾ, ವಿಡಿಯೋನ ಪ್ರಾಪರ್ ಆಗಿ ವಾಚ್ ಮಾಡಿಕೊಂಡು ನೋಟ್ಸ್ ಮಾಡ್ತಾ ಅದನ್ನ ರೆಗ್ಯುಲರ್ ಆಗಿ ರಿವೈಸ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.